ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ನ ಕೊಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾಯಿದ್ರು, ಮ್ಯಾಮ್ ಜಸ್ಟ್ ನಾವು ಪಾಸ್ ಆದರೆ ಸಾಕು, ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಅಂತ. ಸೊ ಅವರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ಪಾಸಿಂಗ್ ಆಗಿರುತ್ತೆ. ಈಗಾಗಲೇ ನಾನು SQL ಯಾವ ರೀತಿ ಸಾಲ್ವ್ ಮಾಡಬೇಕು, K-ಮ್ಯಾಪ್ ಯಾವ ರೀತಿ ಸಾಲ್ವ್ ಮಾಡಬೇಕು, ಕ್ವಶನ್ ನಂಬರ್ 43 ಪ್ರೋಗ್ರಾಮಿಂಗ್ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ. ಪ್ರತಿಯೊಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಅಥವಾ ನಿಮ್ಮ ಒಂದು ಯೂಟ್ಯೂಬ್ನ ನೀವು ಓಪನ್ ಮಾಡಿ ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ SQL ಅಂತ ಸರ್ಚ್ ಮಾಡಿ, ಶಿವಮೂರ್ತಿಸ್ ಅಕಾಡೆಮಿ K-ಮ್ಯಾಪ್ ಅಂತ ಸರ್ಚ್ ಮಾಡಿ, ಅಥವಾ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ SQL ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಅಂತ ಸರ್ಚ್ ಮಾಡಿದರೆ ನಮ್ಮ ವೀಡಿಯೋಸ್ ಬರುತ್ತೆ. ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಷ್ಟನ್ನು ಓದ್ಕೊಂಡ್ರೆ ಸಾಕು. ಮತ್ತು ನಾನು ಹೇಳಿರ್ತಕ್ಕಂಥ ಕ್ವಶನ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಆ ವಿಡಿಯೋಗಳಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಕೊಟ್ಟಿದ್ದೀನಿ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ. ಹೆಚ್ಚು ಸಬ್ಸ್ಕ್ರೈಬ್ ಆದರೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. ಚಾಪ್ಟರ್ ವೈಸ್ ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ನಿಮ್ಮ ಒಂದು ಬುಕ್ಕಲ್ಲಿ ಅಥವಾ ನಿಮ್ಮ ಒಂದು ಮೆಟೀರಿಯಲ್ ಏನಿದೆ ಅದರಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಡೇಟಾ ಸ್ಟ್ರಕ್ಚರ್ ಈ ಚಾಪ್ಟರ್ ಏನಿದೆ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ನು ಬಂದು ನಿಮಗೆ ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮೇಲೆ ಕೇಳ್ಬೋದು, ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್. 5 ಮಾರ್ಕ್ಸ್ದು ಕ್ವಶನ್ ಇದು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಎಕ್ಸ್ಪ್ಲೈನ್ ದ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್ ಇದನ್ನು ಕೇಳ್ತಾರೆ. ನೆಕ್ಸ್ಟ್ ಅದೇ ಚಾಪ್ಟರಲ್ಲಿ ಗಿವ್ ದ ಅಪ್ಲಿಕೇಶನ್ಸ್ ಆಫ್ ಅರೇ, ಸ್ಟ್ಯಾಕ್, ಕ್ಯೂ ಇವು ಮೂರುದು ಗಿವ್ ದ ಅಪ್ಲಿಕೇಶನ್ಸ್ ಆಫ್ ಅರೇ ನಾದರೂ ಕೇಳ್ಬೋದು, ಗಿವ್ ದ ಅಪ್ಲಿಕೇಶನ್ಸ್ ಆರ್ ಯೂಸಸ್ ಅಂದರೂ ಒಂದೇ, ಅಪ್ಲಿಕೇಶನ್ಸ್ ಆರ್ ಯೂಸಸ್ ಆಫ್ ಸ್ಟ್ಯಾಕ್ ಕೇಳ್ಬೋದು, ಗಿವ್ ದ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಕೇಳ್ಬೋದು. ಆಮೇಲೆ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಸ್, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯೂ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್. ಈ 4 ಕ್ವಶನ್ನು ಡೇಟಾ ಸ್ಟ್ರಕ್ಚರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೀವು ಬೂಲಿಯನ್ ಆಲ್ಜಿಬ್ರಾಗೆ ಬಂದರೆ ಕೆ-ಮ್ಯಾಪು ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಆ ವಿಡಿಯೋನ ಸಂಪೂರ್ಣವಾಗಿ 1-2-3 ಸಲ ನೋಡಿದರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳಿರೋ ಕ್ವಶನ್ ಬಂದಿಲ್ಲ ಅಂದರೂ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ 5 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಅದೇ ನಿಮಗೆ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಇನ್ನೇನು ಕೇಳ್ಬೋದು, ಸ್ಟೇಟ್ ಆ್ಯಂಡ್ ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್ಸ್ ಬೈ ದ ಮೆಥಡ್ ಆಫ್ ಪರ್ಫೆಕ್ಟ್ ಇಂಡಕ್ಷನ್. ಇದನ್ನು 5 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ವಾಟ್ ಆರ್ ಬೂಲಿಯನ್ ಪಾಸ್ಟುಲೇಟ್ಸ್, ಈ ಕ್ವಶನ್ ಕೇಳೋ ಸಾಧ್ಯತೆಯೂ ಇದೆ. ವಾಟ್ ಈಸ್ ಮೆಂಟ್ ಬೈ ಟೋಟಾಲಜಿ ಆ್ಯಂಡ್ ಫಾಲ್ಸಿ, 2 ಮಾರ್ಕ್ಸಿಗೆ ಕೇಳ್ಬೋದು. ಡಿಫೈನ್ ಮೀನ್ ಟರ್ಮ್ ಆ್ಯಂಡ್ ಮ್ಯಾಕ್ಸ್ ಟರ್ಮ್, 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ, ಗಿವ್ ಆನ್ ಎಕ್ಸಾಂಪಲ್, ಇದು ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ನಾನು ಚಾಪ್ಟರ್ ವೈಸ್ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಬುಕ್ಕಲ್ಲಿ ಅಥವಾ ನಿಮ್ಮ ಒಂದು ಮೆಟೀರಿಯಲ್ ಏನಿದೆ ಜಸ್ಟ್ ನೋಟ್ ಡೌನ್ನ ಮಾಡ್ಕೊಳ್ಳಿ, ಆಯಿತಾ. ಇನ್ನು ಊಪ್ಸ್ ಕಾನ್ಸೆಪ್ಟಿಗೆ ಬಂದರೆ ಇದರಲ್ಲಿ 5 ಮಾರ್ಕ್ಸಿಗೆ ಏನೆಲ್ಲ ಕ್ವಶನ್ ಬರುತ್ತೆ, 2 ಮಾರ್ಕ್ಸಿಗೆ ಏನೆಲ್ಲ ಕ್ವಶನ್ ಬರುತ್ತೆ ನೋಡೋಣ. ರೈಟ್ ದ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅಪ್ಲಿಕೇಶನ್ನ ಬರಿಬೇಕು. ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಸೀಜರ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಮತ್ತು ಆಬ್ಜೆಕ್ಟ್ ಓರಿಯೆಂಟೇಷನ್ ಪ್ರೋಗ್ರಾಮ್. ಈ ಎಲ್ಲ ಕ್ವಶನ್ಗಳಿಗೂ ಕೂಡ ಆಲ್ರೆಡಿ ನಾನು ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ರೀಸೆಂಟ್ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ, ಅಥವಾ ಈ ವಿಡಿಯೋ ಕೆಳಗೇ ನಾನು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ನೋಡಿದರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಊಪ್ಸ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಊಪ್ಸ್ ಬಂದೇ ಬರುತ್ತೆ. ಡಿಫೈನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆ್ಯಂಡ್ ರೈಟ್ ದ ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕೇಳ್ತಾರೆ. ಡಿಫೈನ್ ಆಬ್ಜೆಕ್ಟ್ ಆ್ಯಂಡ್ ಕ್ಲಾಸ್ ಕೇಳ್ತಾರೆ. ನಾನು ಕ್ವಶನ್ ನಂಬರ್ 43 ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಆಬ್ಜೆಕ್ಟ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಡಿಫೈನ್ ಬೇಸ್ ಕ್ಲಾಸ್ ಆ್ಯಂಡ್ ಡಿರೈವ್ಡ್ ಕ್ಲಾಸ್ ಕೇಳ್ತಾರೆ 2 ಮಾರ್ಕ್ಸಿಗೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೋಗ್ರಾಮ್ ಮಾಡ್ಯೂಲ್ ಆ್ಯಂಡ್ ಆ್ಯನ್ ಆಬ್ಜೆಕ್ಟ್, 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ನಿಮಗಿಲ್ಲಿ 5 ಮಾರ್ಕ್ಸಿಗೆ ವಾಟ್ ಈಸ್ ಆಬ್ಜೆಕ್ಟೆಡ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಥವಾ ರೈಟ್ ದ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಯಾವುದಾದ್ರೂ ಕ್ವಶನ್ ಕೇಳ್ಬೋದು, ಅದ್ರ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್, ಈ ಒಂದು ಚಾಪ್ಟರಿಂದ ನಿಮಗೆ ಕ್ವಶನ್ ನಂಬರ್ 43ನಲ್ಲಿ 5 ಮಾರ್ಕ್ಸಿಗೆ ಬರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ. ಎಕ್ಸ್ಪ್ಲೈನ್ ಕ್ಲಾಸ್ ಡೆಫಿನೇಷನ್ ಆ್ಯಂಡ್ ಕ್ಲಾಸ್ ಡಿಕ್ಲರೇಷನ್ ವಿತ್ ಅ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್.
ಡಿಸ್ಕ್ರೈಬ್ access specifiers in a class. ಅದರಲ್ಲಿ ನಾನು ಸಿಂಪಲ್ ಆಗಿ access specifier ಕ್ವಶನ್ ನಂಬರ್ 43 ಅಲ್ಲಿ ಸಿಂಪಲ್ ಆಗಿ ಹೇಳಿದ್ದೀನಿ. ಅಷ್ಟನ್ನ ತಿಳ್ಕೊಂಡು ಮತ್ತೆ ನಿಮ್ಮ ಮೆಟೀರಿಯಲಲ್ಲಿ ಏನಿದೆ ಅದನ್ನು ಕೂಡ ಓದ್ಕೊಳ್ಳಿ. ಎಕ್ಸ್ಪ್ಲೈನ್ ಮೆಂಬರ್ ಫಂಕ್ಷನ್ ಇನ್ಸೈಡ್ ದ ಕ್ಲಾಸ್ ಡೆಫಿನೇಷನ್, ಔಟ್ಸೈಡ್ ದ ಕ್ಲಾಸ್ ಡೆಫಿನೇಷನ್. ಇದು 5 ಮಾರ್ಕ್ಸಿಗೆ ಕ್ವಶನ್ ನಂಬರ್ 43ನಲ್ಲಿ ಬರುತ್ತೆ. ಒಂದ್ಸಲ ಗಮನಿಸಿ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್. ನೆಕ್ಸ್ಟ್ ಚಾಪ್ಟರ್ ನಿಮಗೆ ಡೇಟಾಬೇಸ್ ಕಾನ್ಸೆಪ್ಟು. ಈ ಒಂದು ಚಾಪ್ಟರಿಂದ ನಿಮಗೆ ಅಪ್ಲಿಕೇಶನ್ ಆಫ್ DBMS ಕೇಳ್ತಾರೆ. ಎಕ್ಸ್ಪ್ಲೈನ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ 5 ಮಾರ್ಕ್ಸಿಗೆ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆರ್ ಫೀಚರ್ಸ್ ಆಫ್ DBMS ಕೇಳ್ತಾರೆ. ಮ್ಯಾನ್ಯಲ್ ಮತ್ತು ಎಲೆಕ್ಟ್ರಾನಿಕ್ ಫೈಲ್ ಸಿಸ್ಟಮ್ಗೆ ಡಿಫ್ರೆನ್ಸ್ ಕೇಳ್ತಾರೆ. ಡಿಫೈನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಫೇಸಸ್ ಆಫ್ ಡೇಟಾ ಮೈನಿಂಗ್. List any 5 types of relation keys. Explain database model. Explain any 3 components of ER diagram. What is a relationship? Classify and give example. ಇದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನಾನು ನಿಮಗೆ ಯಾವ ಒಂದು ಚಾಪ್ಟರ್ನ ಮೀನ್ಸ್ ಕೇವಲ 5 ಚಾಪ್ಟರ್ ಅಥವಾ 6 ಚಾಪ್ಟರ್ ಓದಿ ಪಾಸಿಂಗ್ ಅಥವಾ 70 ಔಟ್ ಆಫ್ 70 ಸ್ಕೋರ್ ಮಾಡೋದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ವಾಟ್ ಈಸ್ ಡೇಟಾ ಇಂಡಿಪೆಂಡೆನ್ಸ್? ಮೆನ್ಷನ್ ಇಟ್ಸ್ ಟೈಪ್ಸ್. ಡಿಫೈನ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. Write the difference between data and information. Name the data type supported by DBMS. What is generalization? What is specification? Write the difference between serial and access file organization. MCQs ಅಲ್ಲಿ ಬರ್ಬೋದು. ಇನ್ನು ಲಾಜಿಕ್ ಗೇಟ್ಸಿಗೆ ಬಂದರೆ ನಿಮಗಿಲ್ಲಿ ರಿಯಲೈಸ್ ಆ್ಯಂಡ್ ಆರ್ ಆ್ಯಂಡ್ ನಾಟ್ ಗೇಟ್ಸ್ ಯೂಸಿಂಗ್ ನಾರ್ ಗೇಟ್. ರಿಯಲೈಸ್ ಆ್ಯಂಡ್ ಆರ್ ನಾಟ್ ಗೇಟ್ ಯೂಸಿಂಗ್ ನ್ಯಾಂಡ್ ಗೇಟ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ನಾರು ಮತ್ತು ನ್ಯಾಂಡಿಂದ. ಎಕ್ಸ್ಪ್ಲೈನ್ ಯೂನಿವರ್ಸಲ್ ಗೇಟ್ಸ್ ವಿತ್ ಸಿಂಬಲ್ ಆ್ಯಂಡ್ ಲಾಜಿಕ್ ಸರ್ಕ್ಯೂಟ್. ಇದನ್ನು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ನೀವು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಲಾಜಿಕ್ ಗೇಟ್ಸ್ ಶಿವಮೂರ್ತೀಸ್ ಅಕಾಡೆಮಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಮ್ಮ ವೀಡಿಯೋಸ್ ಸಿಗುತ್ತೆ. ಅಲ್ಲಿ ಲಾಜಿಕ್ ಗೇಟ್ಸ್ ಬಗ್ಗೆ ಎಲ್ಲ ಇಂಪಾರ್ಟೆಂಟ್ ವೀಡಿಯೋಸ್ ನಿಮಗೆ ಸಿಗುತ್ತೆ. ಇನ್ನು ಇನ್ಹೆರಿಟೆನ್ಸಿಗೆ ಬಂದರೆ ವಾಟ್ ಈಸ್ ಇನ್ಹೆರಿಟೆನ್ಸ್? ಮೆನ್ಷನ್ ಇಟ್ಸ್ ಅಡ್ವಾಂಟೇಜಸ್ ಕೇಳ್ತಾರೆ. ವಾಟ್ ಈಸ್ ಇನ್ಹೆರಿಟೆನ್ಸ್? ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಕೇಳ್ತಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಆ್ಯಂಡ್ ಪ್ರೊಟೆಕ್ಟೆಡ್ ಆಕ್ಸೆಸ್ ಸ್ಪೆಸಿಫೈಯರ್ ವಿತ್ ರೆಸ್ಪೆಕ್ಟ್ ಟು ಇನ್ಹೆರಿಟೆನ್ಸ್. ಓಕೆನಾ. ನೆಕ್ಸ್ಟು ಪಾಯಿಂಟರ್ ಚಾಪ್ಟರಿಗೆ ಬಂದರೆ ನಿಮಗಿಲ್ಲಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪಾಯಿಂಟರ್ಸ್ ಕೇಳ್ತಾರೆ 3 ಮಾರ್ಕ್ಸಿಗೆ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಅಲೋಕೇಶನ್ ಆಫ್ ಮೆಮೊರಿ ಕೇಳ್ತಾರೆ. What are the operations performed on pointers? What is array of pointers? Give an example ಕೇಳ್ತಾರೆ. Explain the use of new delete operators and memory leak in pointersನ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ ಬಂದು ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್. ಈ ಒಂದು ಚಾಪ್ಟರಿಂದ ನಿಮಗೆ ವಾಟ್ ಈಸ್ ವೆಬ್ ಬ್ರೌಸರ್? ಮೆನ್ಷನ್ ಎನಿ 2 ವೆಬ್ ಬ್ರೌಸರ್ಸ್. ವಾಟ್ ಈಸ್ ವೆಬ್ ಬ್ರೌಸರ್? ವೆಬ್ ಸರ್ವರ್ ಆ್ಯಂಡ್ ವೆಬ್ ಪೇಜ್ ಡೆಫಿನಿಷನ್ ಕೇಳ್ತಾರೆ 3 ಮಾರ್ಕ್ಸಿಗೆ, ಅಂದರೆ 1 ಮಾರ್ಕ್ಸು. ಡಿಫೈನ್ ಇ ಕಾಮರ್ಸ್. ನಿಮಗೆ ಇ ಕಾಮರ್ಸ್ ಕೊಟ್ಟು ಅದರಲ್ಲಿ ವೇರಿಯಸ್ ಟೆಕ್ನಾಲಜೀಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅನ್ನೋ ಕ್ವಶನ್ನು ಕೂಡ ಕೇಳ್ಬೋದು. ರೈತ ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್ ಗೊತ್ತಿರಬೇಕು, ಟೈಪ್ಸ್ ಇ ಕಾಮರ್ಸ್ದು ಟೈಪ್ಸ್ ಗೊತ್ತಿರಬೇಕು, ಅಪ್ಲಿಕೇಶನ್ಸ್ ಗೊತ್ತಿರಬೇಕು, ಮತ್ತು ಓಪನ್ ಸೋರ್ಸ್ ಸಾಫ್ಟ್ವೇರ್ದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ನೆಟ್ವರ್ಕಿಂಗ್ ಚಾಪ್ಟರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಎನಿ 2 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಮೋಡ್ಸ್ ಅಥವಾ ಟ್ರಾನ್ಸ್ಮಿಷನ್ ಮೋಡ್. ಇಂಪಾರ್ಟೆಂಟ್ ಇದು. ವಾಟ್ ಈಸ್ GPRS ಟೆಕ್ನಾಲಜಿ? ಲೀಸ್ಟ್ ಎನಿ 2 ಗೋಲ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್. Classify and explain server. What is networking? Explain the goals of networking. Explain any 5 network devices. What are the applications in networking? What is computer virus? Give the symptoms ಅಥವಾ give the characteristics of computer virus. Symptoms ಅಂದ್ರೆ ಒಂದೇ, characteristics ಅಂದ್ರೆ ಒಂದೇ. ಕಂಪ್ಯೂಟರ್ ವೈರಸ್ದು ಬರೀಬೇಕು. Explain the types of viruses. Give the measures for preventing virus. ಎಕ್ಸ್ಪ್ಲೈನ್ ನೆಟ್ವರ್ಕ್ ಸೆಕ್ಯೂರಿಟೀಸ್ ಇನ್ ಡೀಟೇಲ್ ಅಥವಾ ವಾಟ್ ಈಸ್ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಕೇಳ್ತಾರೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಕೂಡ ಕೇಳ್ತಾರೆ. ನೆಕ್ಸ್ಟು ಡೇಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ನಿಮಗೆ ವಾಟ್ ಈಸ್ ಸ್ಟ್ರೀಮ್ ಕೇಳ್ಬೋದು. ಮತ್ತು ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂದರೆ ಏನು? ಇಫ್ ಸ್ಟ್ರೀಮ್ ಮತ್ತು ಆಫ್ ಸ್ಟ್ರೀಮ್ ಕ್ಲಾಸ್ಗೆ ಏನು ಡಿಫ್ರೆನ್ಸ್ ಇದೆ? ಟೆಕ್ಸ್ಟ್ ಫೈಲ್ ಮತ್ತು ಬೈನರಿ ಫೈಲ್ಗೆ ಡಿಫ್ರೆನ್ಸ್ ಕೇಳ್ಬೋದು. ಮತ್ತು ಗೆಟ್ ಲೈನ್, ರೀಡು, ರೈಟು, ಪುಟ್, ಇದಕ್ಕೆಲ್ಲ ನಿಮಗೆ ಫಂಕ್ಷನ್ದು ಡೆಫಿನಿಷನ್ಸ್ ಕೇಳ್ಬೋದು. ಎಕ್ಸ್ಪ್ಲೈನ್ ಎನಿ 3 modes ಟು ಓಪನ್ ಎ ಫೈಲ್ ಇನ್ C++. ಮೆನ್ಷನ್ ದ ಬೇಸಿಕ್ ಆಪರೇಷನ್ಸ್ ಆನ್ ಬೈನರಿ ಫೈಲ್ ಕೇಳ್ಬೋದು. ನೆಕ್ಸ್ಟ್ ಇನ್ನು ವೆಬ್ ಡಿಸೈನಿಂಗ್.
ವೆಬ್ ಡಿಸೈನಿಂಗ್ ಬಂದರೆ ನಿಮಗಿಲ್ಲಿ ಎಕ್ಸ್ಪ್ಲೈನ್ ಎನಿ 3 ಫಾರ್ಮೇಟಿಂಗ್ ಟ್ಯಾಗ್ಸ್ ಇನ್ HTML ಕೇಳ್ತಾರೆ. ಎಕ್ಸ್ಪ್ಲೈನ್ ಎನಿ 3 ರೀಸೈಸಿಂಗ್ ಟೆಕ್ಸ್ಟ್ ಟ್ಯಾಗ್ಸ್ ಇನ್ HTML ಕೇಳ್ತಾರೆ. ವಾಟ್ ಈಸ್ ವೆಬ್ ಹಾಸ್ಟಿಂಗ್, ಮೆನ್ಷನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಬ್ ಹಾಸ್ಟಿಂಗ್ ಆರ್ ವಾಟ್ ಈಸ್ ವೆಬ್ ಹಾಸ್ಟಿಂಗ್, ಮೆನ್ಷನ್ ದ ವೇರಿಯಸ್ ವೆಬ್ ಹಾಸ್ಟಿಂಗ್ ಸರ್ವಿಸಸ್ ಕೇಳ್ತಾರೆ. ಎಕ್ಸ್ಪ್ಲೈನ್ HTML ಸ್ಟ್ರಕ್ಚರ್, what is the use of PHP files, what are the uses of server side scripting, give the features of XML, give the features of DHTML, what are the advantages and disadvantages of HTML ಕೇಳ್ತಾರೆ. ಈ ರೀತಿಯಾಗಿ ಈಗ ನಾನು ಚಾಪ್ಟರ್ ವೈಸ್ ನಾನು ನಿಮಗೆ ಏನು ಫಿಕ್ಸ್ಡ್ ಕ್ವಶನ್ಸ್ ಹೇಳಿದೆ ಇಷ್ಟನ್ನ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಇಷ್ಟನ್ನ ನೀವು ಓದ್ಕೊಂಡ್ರೆ 50 ಮಾರ್ಕ್ಸು ಬರುತ್ತೆ. ಇದರಲ್ಲಿ ಬೇಕಿದ್ರೆ ನೀವು ಸೆಲೆಕ್ಟೆಡ್ ಮಾಡಿಕೊಂಡು ಓದ್ಬೋದು. ಸೊ ಇವಾಗ ನಾನು ಹೇಳಿರೋದು 50 ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಅಥವಾ 40+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ನೀವು ಜಸ್ಟ್ ಪಾಸಿಂಗಿಗೆ ಅಂತ ಇಟ್ಕೋಬೇಡಿ. ಈಗ ನಾನು ಚಾಪ್ಟರ್ ವೈಸ್ ಏನು ಹೇಳಿದೆ ಅದನ್ನು ಓದ್ಕೊಳ್ಳಿ. ಮತ್ತು ಈಗಾಗಲೇ ನಾನು 60+ ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ 3 ಮಾಡೆಲ್ ಕ್ವಶನ್ ಪೇಪರಿಂದ KMAP ಆಗಿರ್ಬೋದು, SQL ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಈ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.